ರಾಜಧಾನಿ ಬೆಂಗಳೂರಿನಲ್ಲಿ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ ಕಬ್ಬಿಣದ ಕಂಬಿಗಳು. ವಿದ್ಯಾರ್ಥಿಗಳು ಓಡಾಡುವಂತ ಜಾಗದಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ಬೇಲಿಯನ್ನ ಹಾಕಲಾಗಿದೆ. ಪಿಯು ಬೋರ್ಡ್, ಕೆಇ ಬೋರ್ಡ್ ಪಕ್ಕದಲ್ಲೇ ಈ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಮಲ್ಲೇಶ್ವರಂ ಗ್ರೌಂಡ್ ದುರಂತದ ಬಳಿಕವೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. 2 ತಿಂಗಳ ಹಿಂದೆ ಗೇಟ್ ಮುರಿದು ಬಾಲಕ ಒಬ್ಬ ಸಾವನ್ನಪ್ಪಿದ್ದ. ಕಾಲೇಜು ಮುಂಭಾಗದಲ್ಲಿ ಇದೀಗ ಜೋತಾಡುವ ಸ್ಥಿತಿಯಲ್ಲಿ ಕಬ್ಬಿಣದ ಬೇಲಿಗಳಿವೆ. ಆದರೂ ಕೂಡ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂಭಾಗದಲ್ಲಿಯೇ ಈ ರೀತಿಯಾದಂತಹ ವಿದ್ಯುತ್ ಬೇಲಿಗಳು ಜೋತಾಡ್ತಾ ಇರುವಂತದ್ದು. ಯಾವುದೇ ಕ್ಷಣದಲ್ಲೂ ಕೂಡ ಇದು ಬೀಳುವ ಸ್ಥಿತಿಯಲ್ಲಿದೆ. ಅಪಾಯಕಾರಿ ಸ್ಥಿತಿಯಲ್ಲಿದ್ರೂ ಕೂಡ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ, ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಕಬ್ಬಿಣದ ಕಂಬಿಗಳು ಇದೀಗ ಅಪಾಯಕ್ಕೆ ಆಹ್ವಾನವನ್ನ ಕೊಡ್ತಾ ಇದ್ದಾವೆ. ಯಾಕಂದ್ರೆ ವಿದ್ಯಾರ್ಥಿಗಳು ಓಡಾಡುವಂತ ಜಾಗದಲ್ಲೇ ಅಪಾಯಕಾರಿ ಸ್ಥಿತಿಯಲ್ಲಿ ಈ ರೀತಿಯ ಬೇಲಿಗಳು ಕಂಡುಬರ್ತಿದೆ. ಆದ್ರೆ ಇದ್ರ ಬಗ್ಗೆ ಪಿಯು ಬೋರ್ಡ್ ಆಗಿರ್ಬೋದು, ಕೆಇ ಬೋರ್ಡ್ ಆಗಿರ್ಬೋದು, ಇದ್ರ ಪಕ್ಕದಲ್ಲೇ ಇದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಅಷ್ಟಕ್ಕೂ ಈ ರೀತಿಯ ಬೇಲಿಗಳು ಕಂಡು ಬರ್ತಾ ಇರುವಂತದ್ದು ರಾಜಧಾನಿ ಬೆಂಗಳೂರಿನಲ್ಲೇ. ಮಲ್ಲೇಶ್ವರಂ ಗ್ರೌಂಡ್ ದುರಂತದ ಬಳಿಕ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಕಳೆದ 2 ತಿಂಗಳ ಹಿಂದೆ ಗೇಟ್ ಮುರಿದು ಬಿದ್ದು ಬಾಲಕ ಒಬ್ಬ ಸಾವನ್ನಪ್ಪಿದ್ದ. ಇಂಥ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಕಾಲೇಜು ಮುಂಭಾಗದಲ್ಲಿ ಈ ರೀತಿಯ ಜೋತಾಡುವ ಸ್ಥಿತಿಯಲ್ಲಿ ಕಬ್ಬಿಣದ ಬೇಲಿ ಕಂಡು ಬರ್ತಾ ಇದೆ. ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ, ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಮತ್ತೊಂದು ಬಲಿಗಾಗಿ ಕಾದಿದೆ ಕಬ್ಬಿಣದ ಬೇಲಿಗಳು. ಸದ್ಯಕ್ಕೆ ಮಲ್ಲೇಶ್ವರಂನ ಪದವಿ ಪೂರ್ವ ಕಾಲೇಜಿನ ಮುಂಭಾಗದಲ್ಲಿರುವಂತಹ ಗೇಟ್ನ ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ಗಮನಿಸ್ತಾ ಇದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂಭಾಗದ ಗೇಟ್ ಇದು. ಈ ಕಾಲೇಜಿನ ಮುಂಭಾಗದ ಗೇಟನ್ನು ನೋಡ್ತಾ ಇದ್ದರೆ ಯಾವ ಥರದ ಅವ್ಯವಸ್ಥೆಯನ್ನು ನಮ್ಮ ಅಧಿಕಾರಿಗಳು ಮಾಡಿಟ್ಟಿದ್ದಾರೆ ಅಂತ ಹೇಳಿ. ಇದು ಸಂಪೂರ್ಣವಾಗಿ ಬೀಳುವಂಥ ಸ್ಥಿತಿಯಲ್ಲಿರುವಂಥದ್ದು. ನಾನೇನು ಕೈಯಲ್ಲಿ ಹೇಳಿದ್ರೆ ಸಂಪೂರ್ಣವಾಗಿ ಬೀಳುವಂಥ ಸ್ಥಿತಿಯಲ್ಲಿರುವಂಥದ್ದು. ಕೆಲ ದಿನಗಳ ಹಿಂದೆ ಇದೇ ಮಲ್ಲೇಶ್ವರಂನಲ್ಲಿ ಒಬ್ಬ ಬಾಲಕ ಈ ಥರದ ಗೇಟನ್ನು ಆಟದ ಮೈದಾನದ ಬಳಿ ಇದ್ದಂಥ ಗೇಟ್ನ ದೂಡುವಂಥದ್ದು ಆಟ ಆಡುವಂಥ ಸಂದರ್ಭದಲ್ಲಿ ಗೇಟ್ ಬಿದ್ದು ಮೃತಪಟ್ಟಿದ್ದ. ಆದರೆ ಈಗ ಈ ಥರದ ಅಪಾಯಕಾರಿ ಸ್ಥಿತಿಯಲ್ಲಿದ್ದರೂ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ನೋಡ್ತಾ ಇದ್ದೀರಾ. ಯಾವ ಥರ ಸಂಪೂರ್ಣವಾಗಿ ಕಟ್ಟಾಗಿದೆ. ಈ ಕಟ್ಟಾದಂತಹ ಇದು ಕೈಯಲ್ಲೇ ಈಗ ಇನ್ನೊಂದು ಸ್ವಲ್ಪ ಅಲ್ಲಾಡಿಸಿದ್ರೆ ಇದು ಬಿದ್ದೇ ಬೀಳುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಇದು ಜೊತೆಗೆ ನಿಮಗೆ ಈ ಸಂಪೂರ್ಣ ಇದು ಒಂದು ಭಾಗದಲ್ಲಿ ಅಂತ ಹೇಳಿ ನೋಡಿದ್ರೆ ಇದು ಒಳಭಾಗದಲ್ಲಿ ಈ ಕಡೆ 2 ಬೋರ್ಡ್ಗಳಿದೆ. ಪಿ ಯು ಬೋರ್ಡ್ ಇದೆ, ಜೊತೆಗೆ ಕೆಇಎ ಬೋರ್ಡ್ ಇದೆ. ಸಾಕಷ್ಟು ಜನ ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೇಳಿ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸು ಎಲ್ಲ ಬಂದು ಇಲ್ಲಿ ಓದ್ಕೊಳ್ತಾ ಇರ್ತಾರೆ. ಆದರೆ ಓದ್ಕೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಓದ್ಕೊಳ್ಳುವಂಥದ್ದು ಅಥವಾ ಇಲ್ಲಿ ಓಡಾಡುವಂಥದ್ದು ಎಷ್ಟು ಸೇಫ್ ಅನ್ನುವಂಥದ್ದು ಅನ್ಸೇಫ್ ಆಗಿರುತ್ತೆ ಅನ್ನುವಂಥದ್ದಕ್ಕೆ ಉದಾಹರಣೆ ಈ ಒಂದು ಜಾಗ. ಯಾಕಂತ ಹೇಳಿದ್ರೆ ನೂರಾರು ಜನ ಅಪ್ಲಿಕೇಶನನ್ನು ಹಾಕೋಕ್ಕೆ ಬರ್ತಾರೆ. ಅವರೆಲ್ಲರೂ ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿ ದಿನನಿತ್ಯ ಓಡಾಡುವಂಥ ಸ್ಥಿತಿಯಲ್ಲಿರುವಂಥದ್ದು ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗದ ಈ ಥರದ ಒಂದು ಅವ್ಯವಸ್ಥೆಯಲ್ಲಿ ಇರುವಂಥ ಒಂದು ದೃಶ್ಯಗಳನ್ನು, ಬೇಲಿಗಳನ್ನು ನೋಡ್ತಾ ಇದ್ದರೆ ಇದು ಇಲ್ಲಿ ಮುಂದೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಅಲ್ಲೂ ಕೂಡ ಬೇಲಿಗಳೆಲ್ಲ ಹೊರಕೊರೆ ಬೀಳುವಂತಹ ರೀತಿಯಲ್ಲಿ ವಾಲ್ಕೊಂಡಿರುವಂಥದ್ದು. ಪಿ ಯು ಬೋರ್ಡು, ಕೆಇಎ ಬೋರ್ಡು ಎಲ್ಲವುಗಳು ಕೂಡ ಇದ್ದರೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತೊಂದು ಅಪಾಯ ಬರುವವರೆಗೂ ಕೂಡ ನಮ್ಮ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಲ್ವೇನೋ. ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ಕೆಳಭಾಗದಲ್ಲೆಲ್ಲ ಸಂಪೂರ್ಣವಾಗಿ ಹೋಗಿದೆ. ಕೆಳಭಾಗದಲ್ಲಿ ಏನೂ ಕೂಡ ಸಪೋರ್ಟೇ ಇಲ್ಲ ಅಂಥ ಸ್ಥಿತಿಯಲ್ಲಿರುವಂಥದ್ದು. ಇಲ್ಲೆಲ್ಲ ನೋಡ್ತಾ ಹೋದರೆ ನಿಮಗೆ ಇದೆಲ್ಲವುಗಳು ಕೂಡ ಕೈಯಲ್ಲಿ ಕಿತ್ತರೆ ಹಿಂಗೆ ಮುಟ್ಟಿದ್ರೆ ಬೀಳುವಂಥ ಸ್ಥಿತಿಯಲ್ಲಿ ಕೈಯಲ್ಲಿರುವಂಥದ್ದು. ಇದು ಸದ್ಯಕ್ಕೆ ಇಲ್ಲಿಯ ಸ್ಥಿತಿ ಈ ಥರದ ಸ್ಥಿತಿಯಲ್ಲಿದೆ ನೋಡಿ. ಇದೆಲ್ಲ ಕೈಯಲ್ಲಿ ಕಿತ್ತರೆ ಬರುವಂಥ ಸ್ಥಿತಿಯಲ್ಲಿರುವಂಥದ್ದು. ಇದ್ರೂ ಕೂಡ ಈ ಬೇಲಿ ಬೀಳುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಇದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ತಾ ಇರ್ಬೋದು. ಇಲ್ಲೆಲ್ಲವುಗಳು ಕೂಡ ಇದು ಕಂಬಿಗಳೆಲ್ಲವೂ ಕೂಡ ನೇತಾಡುವಂಥ ಜೋತಾಡುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಇನ್ನೊಂದು ಅಪಾಯ ಬರುವವರೆಗೂ ಕೂಡ ನಮ್ಮವ್ರು ಯಾರು ಎಚ್ಚೆತ್ತುಕೊಳ್ಳೋದಿಲ್ಲ. ಅಧಿಕಾರಿಗಳೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕೂಡ ಸಂಪೂರ್ಣವಾಗಿ ಕಟ್ಟಾಗಿದೆ. ಕೆಳಭಾಗದಲ್ಲಿ ನೋಡ್ತಾ ಹೋದರೆ ಕಟ್ಟಾಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಇನ್ನೊಂದು ಈಗ ಒಂದು ಅಪಾಯ ನಡೆದ ಬಳಿಕ ಸಾಕಷ್ಟು ಎಚ್ಚೆತ್ತುಕೊಳ್ತೀವಿ ನಾವು, ಗೇಟ್ಗಳನ್ನೆಲ್ಲ ಸರಿ ಮಾಡ್ತೀವಿ ಅಥವಾ ಈ ಥರದ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥದ್ದನ್ನು ಸರಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಅಧಿಕಾರಿಗಳು ಹೇಳ್ತಾರೆ. ಆದರೆ ಸರಿ ಮಾಡೋದು ಯಾವಾಗ? ಇನ್ನೊಂದು ಅಪಾಯ ಬಂದಾಗಲೇ ನೀವು ಸರಿ ಮಾಡೋದಾ ಅನ್ನುವಂಥ ಪ್ರಶ್ನೆ ನಮ್ಮದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿಕ ನೇಡಿಯೇಷನ್ ಇಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.